ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಅಜಿತ್ ಅಂತ. ಸರ್ ಯಾವ ಇದು? ಶೆಟ್ಟಳ್ಳಿ, ಆನೇಕಲ್ ಹತ್ರ ಶೆಟ್ಟಳ್ಳಿ. ಕಸ್ಬಾ ಹುಬ್ಳಿ ಬರ್ತಾ? ಆನೇಕಲ್ ಹುಬ್ಳಿ. ಕಸ್ಬಾ ಹುಬ್ಳಿ. ಹೌದು. ಹತ್ತಿ ಬೆಲೆ ಬರಲ್ಲ ಸರ್. ಕಡೆಯಲ್ಲೂ ಹೌದು ಸರ್. ಎಷ್ಟು ದಿನದಿಂದ ನಿಮ್ಮ ಮನೆಗಿದ್ದಾವೆ? ನಾನು ತಂದು 6 ತಿಂಗಳಾಯಿತು ಸರ್. ಸರ್ ಎಲ್ಲಿ ತೊಗೊಂಡಿದ್ದು? ನಾನು KG ಕೊಪ್ಪಲು ಪೃಥ್ವವ್ರ ಹತ್ರ ತೊಗೊಂಡಿದ್ದು. ಪೃಥ್ವವ್ರ ಹತ್ರ ತೊಗೊಂಡಿದ್ದು. ಹಾಂ ಹಾಂ. ಅದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಗೊತ್ತಿಲ್ಲ? ಅದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಗೊತ್ತಿಲ್ಲ. ಅವರು 120 ಕುಟ್ ಹಾಕಿದ್ರು, ದಸರಾ ಮಾಡಿದ್ರು ಮೈಸೂರು ದಸರಾಗೆ. ಹಾಂ ಹಾಂ. ಅವ್ರು ದಸರಾ ಮಾಡಿದ್ಮೇಲೆ ಅವ್ರ ಹತ್ರ ಇತ್ತು ಅಂತ ನಾವು ಹಿಂಗೆ ನೋಡಿ ನಾವು ತೊಗೊಂಡ್ಬಂದ್ವಿ ಸರ್. ನೀವು ಹಬ್ಬಕ್ಕೆ ಅಂತ ತೊಗೊಂಡಿದ್ದ ಅಥವಾ ನಿಮ್ಮ ಮನೆಗೆ? ನಮ್ಮ ಮನೆಗೆ ನಾವು ಸಂಕ್ರಾಂತಿ ಹಬ್ಬ ಮಾಡಬೇಕು ಅಂತ ತಂದಿದ್ದು. ಹಂಗೆ ನಮ್ಮೂರಲ್ಲಿ 7 ವರ್ಷಕ್ಕೆ ಒಂದ್ಸರಿ ಜಾತ್ರೆ ಆಗುತ್ತೆ. ಹಾಂ ಹಾಂ. ಆ ಜಾತ್ರೆಗೆ ಬೇಕು ಅಂತ ಹಂಗೆ ಇಟ್ಕೊಂಡು. ಅಂದರೆ ಹೋದ ವಾರ ಕುರ್ಜಿಗೆ ನಡೀತು. ನಡೀತು. ಹಾಂ ಹಾಂ. ಒಟ್ಟು ಎಷ್ಟು ಜೊತೆ ಬಂದಿದ್ದು ಸರ್? ನೀವು ಎಷ್ಟು ಜೊತೆ ಕರೆಸಿದ್ರಿ? ಇಲ್ಲಿಗೆ ನಾನು 13 ಜೊತೆ ಕರೆಸಿದ್ದೆ. ಒಟ್ಟು ನಿಮ್ಮ ಊರಿಗೆ ಎಷ್ಟು ಜೊತೆ ಬಂದಿದ್ವು? 39 ಜೊತೆ ಬಂದಿದ್ದು ಸರ್. ಎಲ್ಲ ಸರೌಂಡಿಂಗಲ್ಲಿ ಆನೇಕಲ್ ತಾಲೂಕಿನವೇನಾ? ಹೌದು, ಆನೇಕಲ್ ತಾಲೂಕು, ತಮಿಳ್ನಾಡಿಂದ ಒಂದು 5 ಜೊತೆ ಬಂದಿದ್ದು. ಹಾಂ ಹಾಂ. ಎಲ್ಲ ಬಂದಿದ್ದು ಸರ್. ಇವು ಎಷ್ಟಾಗಿದ್ದಾವೆ? ಇದು ನನಗೆ 4 ಲಕ್ಷ ಆಗಿದೆ ಸರ್. 4 ಲಕ್ಷ. ಸರ್ ಕೈ ತಿಂಡಿ ಎಲೆ ಬೂಸ, ರವೆ ಬೂಸ, ಕಡಲೆಪುರಿ, ಹಾಂ ಹಾಂ, ಗೋಧಿ ನುಚ್ಚು. ಸರ್ ಕೆಲಸನೂ ಮಾಡಿದ್ದೀರಾ? ವಾಕಿಂಗ್ ಬಿಡ್ತೀವಿ, ಬೆಳಗ್ಗೆ ಬಂಡಿ ಕಟ್ತೀವಿ, ಮನೆ ತೇರ್ ಕಟ್ಟಿದ್ವಿ. ಕೆಲಸ ಕರೆಕ್ಟಾಗಿ ಹೋಗುತ್ತೆ, ತೇರಿಗೆಲ್ಲ ಏನೂ ತೊಂದರೆ ಇಲ್ಲ. ಕೆಲಸ ಮಾಡಿ. ಅದು ನೀವೇನು ಇಲ್ಲಿ ಕೆಲಸಕ್ಕೇನು ಕಟ್ಟಿಲ್ಲ? ನಾವೆಲ್ಲ ಕೆಲಸ. ಹಾಂ. ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಏನು ವ್ಯಾಪಾರ ಆಗಿದೆಯಾ ಹೆಂಗೆ? ವ್ಯಾಪಾರ ಆಗಿಲ್ಲ ಇನ್ನೂ ಆಗಿಲ್ಲ. ಹಾಂ ಹಾಂ ಹೇಳಿ. ನಮ್ಮ ಮೊಬೈಲ್ ನಂಬರ್ ಹೇಳಿ, ಯಾರಿಗಾದ್ರೂ ಬೇಕಾದರೆ ನಿಮಗೆ ಫೋನ್ ಮಾಡ್ತಾರೆ. 9686 ಹಾಂ 8584 70. ಊಟನೂ ಚೆನ್ನಾಗಿದಾವಲ್ಲ? ಒಳ್ಳೆ ದೊಡ್ಡ ಎತ್ತುಗಳು. ದೊಡ್ಡ ಎತ್ತು ಸರ್. ಲಾಸ್ಟ್ ಟೈಮ್ ದೊಡ್ಡ ಎತ್ತುಗಳು ಇದ್ವಲ್ಲ, ಅವೆಲ್ಲೋದು ನಿಮ್ಮದು? ಅವು ನಾವು ಬೇರೆ ಅಲಸಳ್ಳಿ ಬಾಬುಗೆ ಕೊಟ್ವಿ. ಹಾಂ. ಇವಾಗ ಏನು ಹೇಳ್ತೀರಾ ವ್ಯಾಪಾರ? ಇವಾಗ 4.5 ಹೇಳ್ತಾ ಇದ್ದೀನಿ ಸರ್. 4.5. ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ? ಕೊಡ್ತೀನಿ, ಹೆಚ್ಚು ಕಡಿಮೆ ಬಂದರೆ ಕೊಡ್ತೀನಿ. ಸರ್ ಹತ್ತಿ ಬೆಲೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? ಹತ್ತಿ ಬೆಲೆಯಿಂದ 5 ಕಿಲೋಮೀಟರ್ ಆಗುತ್ತೆ. ಆನೇಕಲ್ಲಿಂದ 6 ಕಿಲೋಮೀಟರ್. ಮಧ್ಯದಲ್ಲಿದ್ದೀರಾ? ಮಧ್ಯದಲ್ಲಿದ್ದೀವಿ. ಮಾಯಸಂದ್ರಕ್ಕೆ ಬಂದು ಮಾಯಸಂದ್ರದಿಂದ ಬರಬೇಕಾ? ಮಾಯಸಂದ್ರದಿಂದನೂ ಬರ್ಬೋದು, ಈ ಕಡೆ ಚಂದಾಪುರದಿಂದನೂ ಬರ್ಬೋದು. ಹಾಂ. ಸರ್ ಹಸೆ ಹುಲ್ಲು ಏನು ಹಾಕೋದಿಲ್ಲ, ಬರೀ ಒಣ ಹುಲ್ಲೇ? ಒಣ ಹುಲ್ಲು ಅಷ್ಟೇ. ರಾಗಿ ಹುಲ್ಲು, ನೆಲ್ಲು ಎರಡೂ ಹಾಕ್ತೀರಾ? ಹೌದು.